ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಆದಿಲಕ್ಷ್ಮಿ ಪುರಾಣದಲ್ಲಿ ಆದಿ ಕಾಲೇಜಿಗೆ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾನೆ. ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಫೋಟೋ ತಗೊಳ್ತಾರೆ. ಬಟ್ ಗ್ರೂಪ್ ಫೋಟೋ ತಗೊಳ್ಳುವಾಗ ಆದಿಗೆ ಹಿಂದೆ ಲಕ್ಷ್ಮಿ ಇದ್ದಂಗೆ ಕಾಣಿಸ್ತಾಳೆ. ತಿರ್ಗಿ ನೋಡೋತ್ತಿಗೆ ಲಕ್ಷ್ಮಿ ಇರಲ್ಲ. ಅದಾದಮೇಲೆ ಅವನು ಗ್ರೌಂಡಲ್ಲೂ ಲಕ್ಷ್ಮಿ ನೋಡ್ದಂಗೆ ಅನಿಸುತ್ತೆ. ಆದಿ ಫ್ರೆಂಡ್ ಹೇಳ್ತಾನೆ ಏನು ಅಂತ. ಆವಾಗ ಆದಿ ಹೇಳ್ತಾನೆ ನನಗೆ ಲಕ್ಷ್ಮಿ ಕಂಡಂಗಾಯಿತು ಅಂತ. ನಿನಗೆ ಎಲ್ಲಿ ನೋಡಿದರೂ ಲಕ್ಷ್ಮಿನೇ ಕಾಣ್ತಿದ್ದಾಳೆ, ಆ ಥರ ಏನಿಲ್ಲ, ಲಕ್ಷ್ಮಿ ಯಾಕೆ ಕಾಲೇಜಿಗೆ ಬರ್ತಾಳೆ ಅಂತ ಎಲ್ಲ ಆಡಿಟೋರಿಯಮ್ಗೆ ಹೋಗ್ತಾರೆ. ಫಸ್ಟ್ ದಿನ ಆಗಿದ್ದರಿಂದ ಅವರು ಪ್ರಿನ್ಸಿಪಲ್ ಎಲ್ಲಕ್ಕೆ ಹೇಳ್ತಾರೆ, ಈ ಕಾಲೇಜಿಗೆ ಒಂದೊಂದು ಸೀಟು ಮುಖ್ಯ ಆಗಿರುತ್ತೆ, ನಿಮಗೇನೇ ಕಾಲೇಜಿನ ಬಗ್ಗೆ ಡೌಟ್ ಇದ್ರೂ ನಿಂತ್ಕೊಂಡು ಕೇಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲಕ್ಷ್ಮಿ ಎಂಟ್ರೆನ್ಸಲ್ಲಿ ನಿಂತಂಗೆ ಆದಿಗೆ ಮತ್ತೆ ಅನಿಸುತ್ತೆ. ಅವನು ನಿಂತ್ಕೊಂಡು ಲಕ್ಷ್ಮಿ ಅಂತ ಹೇಳ್ತಾರೆ. ಏನಪ್ಪ ನಿನ್ನ ಹೆಸರು ಅಂದಾಗ ಅವನು ಲಕ್ಷ್ಮಿ ಅಂದಾಗ, ಲಕ್ಷ್ಮೀನಾರಾಯಣನ ಅಂತ ಕೇಳ್ತಾರೆ. ಸರ್ ಇಲ್ಲ ಸರ್, ನನ್ನ ಹೆಸರು ಆದಿ ಅಂತ ಹೇಳ್ತಾರೆ. ಹಾಯ್ ಅನ್ನೋಕ್ಕೆ ನಿತ್ಯ ಅಂತ ಹೇಳ್ತಾನೆ, ಮತ್ತು ಸುಮ್ಮನೆ ಕೂರ್ತಾನೆ. ಆವಾಗ ಆದಿ ಫ್ರೆಂಡ್ ಹೇಳ್ತಾನೆ, ಅವಳು ಸಖತ್ ನಿಂಗೆ ಟಾರ್ಚರ್ ಮಾಡಿದ್ದಾಳೆ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಹೇಳು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅವಳು ಬಂದಿಲ್ಲ, ನಿಂಗೆ ಅವಳು ಬಂದಂಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಸರಿ ಅಂತ ಕ್ಲಾಸ್ ರೂಮಿಗೆಲ್ಲ ಹೋಗ್ತಾರೆ. ಕ್ಲಾಸ್ ರೂಮಲ್ಲಿ ಅಟೆಂಡೆನ್ಸ್ ತೊಗೊತಿರ್ತಾರೆ. ಅಷ್ಟೊತ್ತಿಗೆ ಆದಿ ಅಂತ ಕರುವಾಗ ಪ್ರೆಸೆಂಟ್ ಸರ್ ಅಂತ ಆದಿನೂ ಬರ್ತಾನೆ. ಆ ಕಡೆ ಲಕ್ಷ್ಮಿನೂ ಕಮಿಂಗ್ ಸರ್ ಅಂತ ಬರ್ತಾಳೆ. ಆದಿಗೆ ಆಶ್ಚರ್ಯ ಆಗುತ್ತೆ, ನಿಜವಾಗ್ಲೂ ಲಕ್ಷ್ಮಿ ಇರ್ತಾಳೆ. ಇಬ್ಬರೂ ಕರೀತಾರೆ ಸರ್ ಕರೆದ ತಕ್ಷಣ ಆದಿ ಹೇಳ್ತಾರೆ, ಅವಳಿಗಿನ್ನೂ ಈ ಕಾಲೇಜಲ್ಲಿ ಸೀಟೇ ಸಿಕ್ಕಿಲ್ಲ, ಹೇಗೆ ಅಡ್ಮಿಷನ್ ಆಗ್ತಾಳೆ ಅಂದಾಗ, ಇಲ್ಲ ನಂದು ಅಡ್ಮಿಷನ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಸರ್, ಸೀಟೇ ಸಿಕ್ಕಿಲ್ಲ, ಅವಳಿಗೆ ಏನೋ ಎಲ್ಲ ಕಡೆ ಹೋಗಿ ಸಿಕ್ಕಲ್ಲಿ ಕೂರೋಂಥ ಅಭ್ಯಾಸ ಆಗಿದೆ, ಅವಳಿಗಿನ್ನೂ ಸೀಟೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿ ನಾನು ಅಟೆಂಡೆನ್ಸ್ನ ಚೆಕ್ ಮಾಡ್ತೀನಿ ಅಂತ ಲೆಕ್ಚರ್ ಅಟೆಂಡೆನ್ಸ್ ನೋಡೋತ್ತಿಗೆ ಅಟೆಂಡೆನ್ಸಲ್ಲಿ ಅವಳ ಹೆಸರಿಲ್ಲ. ನಿನ್ನ ಹೆಸರಿಲ್ಲ ಕಣಮ್ಮ ಅಂದಾಗ, ಅಡ್ಮಿಷನ್ನೇ ಆಗೋದೇ ಎಲ್ಲಿ ಸರ್ ಇರುತ್ತೆ ಅಂದಾಗ, ಅಲ್ಲಿ ಆದಿ ಅಜ್ಜ ಧರ್ಮರಾಜ್ ಬರ್ತಾರೆ. ಯಾರು ಹೇಳಿದ್ದು ಅವಳು ಅಡ್ಮಿಷನ್ ಆಗಿದೆ ಅಂತ ಬರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.